ಬೇರೆ ದೇಶನ ಹೊಗಳುವ ಬರದಲ್ಲಿ ನಮ್ಮ ದೇಶನ ಡಿಗ್ರೇಡ್ ಮಾಡಿ ಮಾತಾಡುವಂತಹ ಅವಶ್ಯಕತೆ ಯಾಕೆ ಬೇಕು ಅಂತ ನನಗೆ ಗೊತ್ತಿಲ್ಲ. ಸೌಂಡ್ ಎಲ್ಲ ಮಾಡಬಾರ್ದು ಬಂದಾಗ. ಸೌಂಡ್ ಮಾಡಿದ್ರೆ ಹಿಂಗೆಲ್ಲ ನಾವು ಕ್ಯಾಮೆರಾ ಫುಟೇಜ್ಗಳು ನೋಡಿಲ್ವ ನೀವು? ಸುಮ್ಮನೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಏನು ಇದಂತೂ ಇದು ಮತ್ತೆ ಅಲ್ಲೈತಲ್ಲ ಅಲ್ಲಿ ಅದು ಹೆವಿ ಸೌಂಡ್. ಅದು ಬರ್ತಿದ್ದಂಗೆ ಅಟ್ಯಾಕ್ ಮಾಡ್ತೀರಾ ನೀವು? ಮೂಳೆಗಳು ಕೊಡಲ್ಲ ಹೇಳಿದೀವಿ ಹಿಂಗೆಲ್ಲ ಮಾಡಿದ್ರೆ. ನೋಡಿ ಮುರುವಾಗಿರೋ ಕನ್ನಡಕ ಹಾಕೊಂಡು ನೀವು ಕೂಡ ಮೂಳೆ ನೋಡಿ ಇಲ್ಲಿ ನಾಯಿ ಕಾಲ್ಗಡೆ ಬಂದು ಮಲ್ಕೊಂಡೈತಿ ಕಾಲ ಹತ್ರ. ಇದ್ರ ಕಾಲು ನೋಡಿ ತಿರುಗಿ ತಿರುಗಿ ನಾಯಿ ಥರ ತಿರುಗಿ ತಿರುಗಿ ಕೆಂಪ ಹೊಟ್ಟಿದೆ. ನಾಯಿ ತಿರುಗಿ ಬಿಡ್ರಲ್ಲಿ ಎಲ್ಲ ಕಡೆ ಹೋಗಿ ಹೋಗಿ ಬಂದಿದ ತಕ್ಷಣ ಅಡ್ಡ ಹಾಕೊಂಡು ಬರೀ ಇವ್ರಾಗ. ಯಾವುದು ಏನ್ ಹೇಳ್ತೀರಿ ಬ್ರೋ? ಹುಷಾರು ಹುಷಾರು, ಇಲ್ಲಿ ನೋಡಿ ಇಲ್ಲಿ ನೋಡಿ ಇದ್ನ. ಅಯ್ಯೋ 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 ಇರಾ ಇರಾ ಲೋಕಲ್ ಅವರೆಲ್ಲ ಮಂಗಳೂರಲ್ಲಿ ಮತ್ತೆ KGK ಇಬ್ರು ಹೋಗಿ ತಗೊಂಡ್ ಬಂದಿದ್ದಾರೆ ನಾಟಿ ಕೋಳಿ. ಎಲ್ಲ ಈ ಕ್ಯಾಮ್ರಾ ಹಿಡ್ಕೊಂಡ್ಬಿಟ್ಟು ರೆಕಾರ್ಡ್ ಮಾಡಿದ್ದೆ ಮಾಡಿ ಅವಾಗಿಂದ. ನೋಡಿ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದೀನಿ. ಇವ್ರು ಇವಾಗ ಯಾಕೆ ಬಿಸಿನೀರಾ ಮುಟ್ಟಿವ ಏಯ್ ಹೂ ಬ್ರೋ, ಗೀಸರಲ್ಲಿ ಬಂದಂಗೆ ಬರ್ತೈತೆ. ಹ್ಞೂ ಗೀಸರಲ್ಲಿ ಬಂದಂಗೆ ಬರ್ತೈತೆ ನೀರು. ಏನು ಮಗ ನಿಮ್ಮ ಮನೆಯವ್ರಿಗೆ ತೋರಿಸಿದ್ನ ಚೆಲ್ಲಿದ ನೀರು ಆಯ್ತು. ಆಮೇಲೆ ನಮ್ಮ ಮನೆಯವ್ರು ತೋರಿಸ್ತೀನಿ. ಮತ್ತೆ ಒಂದು ಸ್ವಲ್ಪ ತೊಳಿಬೇಕಾ? ನನಗೆ ಅಡುಗೆ ಬಗ್ಗೆ ಐಡಿಯಾನೇ ಇಲ್ಲ ಗುರು. ಮೊನ್ನೆ ಟೀ ಮಾಡಿಕೊಟ್ಟಿದ್ದೀನಿ ನಮ್ಮ ಅಮ್ಮನಿಗೆ. ಬೈತಾ ಬಿದ್ದವ್ರೆ, ನೀನು ಏನು ಟೀ ಮಾಡಿಕೊಟ್ಟಿದ್ಯಾ ಇಲ್ಲ ಕಲ್ಗಸ್ ಮಾಡಿಕೊಟ್ಟಿದ್ಯಾ ಅಂತ ಬೈತಾ ಇದ್ರು. ನೆಕ್ಸ್ಟ್ ಎಲ್ಲ ಜನರೇಷನ್ ಚೇಂಜ್ ಆಗತ್ತಪ್ಪ. ನನಗೆ ಈ ಸೀರಿಯಸ್ಲಿ ಮಗ ಏನು ಮಾಡಕ್ಕೆ ಬರಲ್ಲ ಅಡುಗೆಲ್ಲಂತೂ ಫುಲ್ ಬ್ಲ್ಯಾಂಕ್ ನಾನು. ಸೈಡ್ ಬಾ ಸೈಡ್ ಬಾ. ಫುಲ್ ಎಲ್ಲ ನೋಡಿ ಫುಲ್ ಬಿಸಿ ಎಲ್ಲ ನೋಡಿ. ಎಲ್ಲರೂ ಒಂದೊಂದು ಕೆಲಸಕ್ಕೆ ಬಿಸಿ ಇಲ್ಲಿ. ಈಗ ಬ್ಲಾಸ್ಟ್ ಆಗೋ ಸಮಯ, ದೂರ ಇರಿ. ಬ್ಲಾಸ್ಟ್ ಆಗೋ ಸಮಯ. ಬ್ಲಾಸ್ಟ್ ಆಗ್ಬೇಕು ನೋಡ್ಕೊಳ್ಳಿ. ಪಟ ಅಂತ ಇರುತ್ತೆ. ಇರಿ ಅದು ಬ್ಲಾಸ್ಟ್ ಆಗಿ. ಇದು ನಾಟಿ ಕೋಳಿ ಕಾಲು, ಲೆಗ್ ಪೀಸ್ ಇಲ್ಲ, ಕಾಲಿದೆ. ಲೆಗ್ ಪೀಸ್ ಕಟ್ ಮಾಡ್ತಾರೆ ಗೊತ್ತಿಲ್ಲ. ಏನು ಮಾಡ್ತೀರಾ ಈಗ? ತಿಂತೀರಾ ಅದನ್ನ? ತಿನ್ಬೋದು. ಸ್ಮೆಲ್ಲು ಘಮ ಘಮ ಅಂತ ನೋಡಿ. ಅದಕ್ಕಿಂತ ಟೇಸ್ಟ್ ಆಗಿದೆ. ಅದು ಹಾರ್ಟಾ? ಕೋಳಿದು ಹಾರ್ಟ್, ಇದು ಲಿವರ್. ತಲೆ ಬಾಯಿಂದ ಅದನ್ನ ಬೇಯಿಸ್ಕೊಂಡು ತಿನ್ನೋದು. ಇದರಲ್ಲಿ ಕೋಳಿ ಯಾವುದು, ಹುಂಜ ಯಾವುದು? ಇವಾಗ ಇದು ಹುಂಜ, ಅದು ಕೋಳಿನ. ಏನು ತಿನ್ನಲ್ಲ. ಬೆಕ್ಕು ರೆಡಿನ ಬರೋ ಕುರ್ಮಾ. ಇಲ್ಲಿ ನೋಡಿ ಮೆತ್ತಗೆ ಹಾಕುವಂತವ್ರು ಇವರು. ಎಲ್ಲ ತಿಂದಾಕ್ಬಿಟ್ಟಿದ್ಯಾ ಒಬ್ಬನೇ. ಇದು ಚಿಕನ್ ಕುರ್ಮಾ ಮತ್ತೆ ಗೀ ರೈಸು ಕಾಂಬಿನೇಷನ್ ಸಖತ್ತಾಗಿ. ಬೇಕಾ? ಸೊ ಎಲ್ಲ ನಾನ್ ವೆಜ್ ಎಲ್ಲ ಮಾಡಿ ತಿಂದು ಮುಗಿಸಾಯಿತು. ಪಾತ್ರೆ ತೊಳಿಬೇಕಷ್ಟೇ ನೆಕ್ಸ್ಟು. ಇವಾಗ ನೆಕ್ಸ್ಟು ಬಾರ್ಬಿಕ್ಯೂ ಮತ್ತು ನೈಟ್ ಕ್ಯಾಂಪಿಂಗ್ ಎಲ್ಲ ಫೈರ್ ಕ್ಯಾಂಪ್ ಎಲ್ಲ ಸಿದ್ಧತೆ ನಡೀತಾ ಇದೆ, ನೋಡ್ಬೋದು ನೀವು. ಆಲ್ಮೋಸ್ಟ್ ಈವ್ನಿಂಗ್ 6 ಕಾಲಾಗಿದೆ. ಇನ್ನೇನು ಕತ್ಲೆ ಆಗೋ ಟೈಮು.
ಈಗ ಇದೆಲ್ಲ ರೆಡಿ ಮಾಡೋಷ್ಟರಲ್ಲಿ ಇನ್ನೂ ಲೇಟ್ ಆಗುತ್ತೆ, 1 hour ಆಗುತ್ತೆ. ಅದಾದಮೇಲೆ ಫೈರ್ ಕ್ಯಾಂಪ್ ಮತ್ತು ಬಾರ್ಬಿಕ್ಯೂ ಮಾಡ್ಕೊಂಡು ತಿಂತಾ ಇರೋದೆ. ಓಯ್ ಓಯ್ ಟೈಮು 7:15. ಎಲ್ಲ ತಿಂದಾಯಿತು, ಒಂಚೂರು ರೆಸ್ಟ್ ಮಾಡಿದ್ದಾಯಿತು. ಈಗ ಬಾರ್ಬಿಕ್ಯೂ ಮತ್ತು ಫಿಶ್ ಏನೋ ಮಾಡ್ತಾಯಿದ್ದಾರೆ, ಮತ್ತು ಈ ಬ್ಯಾಂಬೂ ಚಿಕನ್ ಏನೋ ಮಾಡ್ತಾರಂತೆ. ಎಲ್ಲ ಮಾಡಿ ಇಲ್ಲಿ ನೋಡಿ, ಇಲ್ಲಿ ಸ್ಪೀಕರ್ ಇದೆ, ಸಾಂಗ್ ಹಾಕ್ಕೊಂಡು ಸುತ್ತಮುತ್ತ 5 ಕಿಲೋಮೀಟ್ರು ಯಾರೂ ಇಲ್ಲ. ಇಲ್ಲಿರೋದು ನಮ್ಮದು ಈ ಒಂದು ಮನೆ ಮಾತ್ರ. ಸೊ ಈಗ ಒಂದಷ್ಟು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಗೀನ್ಸ್ ಮಾಡಿಕೊಂಡು ಮಜಾ ಮಾಡೋದಷ್ಟೇ ಬಾಕಿ. ಬನ್ನಿ ಹೋಗಿ ಜಾಯ್ನ್ ಆಗೋಣ. ಏನೋ ಮಾಡ್ತಾಯಿದ್ದಾರೆ ಎಲ್ಲರೂ, ಬನ್ನಿ ಹೋಗೋಣ. ಮಸಾಲೆ ಹಾಕಿದ ತಕ್ಷಣ ಒಂದು ಮಟನ್ ಸಾರಿನ ಘಮ ಬರುತ್ತೆ, ಅದಕ್ಕೋಸ್ಕರ ಅದು ಕೂಡ ಸ್ವಲ್ಪ. ಇಲ್ಲಿ ನೋಡಿ ಕ್ಯಾಂಪ್ ಫೈರ್ ಹಾಕಿದ್ದಾರೆ. ಆದರೆ ಇದು ನಿಮಗೆ ಏನು ಚಳಿ ಅಷ್ಟೊಂದಿಲ್ಲ ಈಗ ಅಟ್ ಪ್ರೆಸೆಂಟು, ಹಾಗಾಗಿ ಇದು ಐ ಥಿಂಕ್ ಇದು ಅಷ್ಟೊಂದು ಎಫೆಕ್ಟ್ ಗೊತ್ತಾಗ್ತಲ್ಲ ನಮಗೆ. ಓಕೆ ಸೊ ಗೈಸ್ ನೋಡಿ, ಮಟನ್ ರಾನ್ ರೆಡಿ ಆಗ್ತಾ ಇದೆ. ಆ್ಯಕ್ಚುಲಿ ಬರ್ಬೇಕಾದ್ರೆ ಫುಲ್ ಕ್ಲೀನಾಗಿ ಕಟ್ ಮಾಡಿಸ್ಕೊಂಡ್ಬಂದ್ವಿ. ನೋಡಿರ್ತೀವಿ ಎಷ್ಟು ಕೆ ಜಿ ಇತ್ತು ಬರೋ ಇದು? ಸೊ ಅದನ್ನು ಎಷ್ಟು ಕೆ ಜಿ ಇದೆ? 2 kg ಇದನ್ನು 2 kg ಇದೆ ಇದು. ಆ್ಯಂಡ್ ಇದಕ್ಕೆ ಅನ್ಸಲ್ವಾ 2 kg ಅಂತ ಅನ್ಸಲ್ಲ. ಇತ್ತು ನೋಡಿ. ಒಂದು ಪೀಸ್ ಇರೋದಕ್ಕೆ ಈಗ ನೀವು ಮಾಡಿ ಬೆಂಕಿ ಹಾಕ್ಬಿಡ್ತೀವಿ ಅಂತ ಹೇಳು. ಕೆರಡ ಎತ್ಕೋ ತೋರ ಮತ್ತೆ. ಹಾಂ, ನೀಟಾಗೆ ಫ್ರಂಟು ಬ್ಯಾಕು ಮಸಾಜ್ ಮಾಡಿ ಆಯಿತು. ಈಗ ಇದನ್ನು ನೀಟಾಗೆ ಬಾಳೆ ಎಲೆನ ಸುತ್ತಬಿಟ್ಟು ಅದ್ರ ಮೇಲೆ ಫಾಯಿಲ್ನ ಸುತ್ತಬಿಟ್ಟು ಸುಡೋದೊಂದೇ ಬಾಕಿ. ಸೊ ತುಂಬ ಲೇಟ್ ಆಗುತ್ತೆ, ಅದಕ್ಕೆ ಇದನ್ನೇ ಫಸ್ಟ್ ಮಾಡ್ತಾ ಇದೀವಿ. ಇದಾದ್ಮೇಲೆ ಇನ್ನೊಂದು ರೆಸಿಪಿ ಇದೆ. ಈಗ ಕೆಂಡದಲ್ಲಿ ಸುತ್ತಾ ಬೆಂಕಿನ ಸುಡ್ತಾ ಇರುತ್ತೆ, ಅದ್ರ ಮೇಲೆ ಇನ್ನೊಂದು ಮಾಡ್ತಾ ಇರ್ತೀವಿ ಅಡುಗೆ, 2 in 1. ಸೊ ಈಗ ಅದನ್ನು ರ್ಯಾಪ್ ಮಾಡೋಣ. ರಫ್ ಯೂಸ್ ಎಲ್ಲ ಮಾಡ್ಬಿಡಿ ನೀವು, ಯಾಕಂದರೆ ಮೂಳೆ ಕಟ್ ಮಾಡಿಬಿಟ್ಟಿದೆ. ಶಿ ಈಸ್ ಎ ವರ್ಜಿನ್. ಓಕೆ, ಮೆಂಟ್ಗೆ ಹ್ಯಾಂಡಲ್ ಮಾಡಬೇಕು. ಹ್ಯಾಂಡಲ್ ವಿತ್ ಕೇರ್. ಎತ್ತೆಲ್ಲ ನೋಡ್ಬಾರ್ದು ನೋಡಿ, ಹಂಗಲ್ಲ ಹಂಗೆಲ್ಲ ಎತ್ ನೋಡಿ, ನಾನು ಹೇಳಿದ್ರು ತಾನೆ ಹ್ಯಾಂಡಲ್ ವಿತ್ ಕೇರ್ ಅಂತ. ಮಾತಾಡಿ ಏನ್ ಅನಿಸ್ತಾ ಇದೆ? ಫಸ್ಟ್ ಟೈಮ್ ನೋಡಿ, ಏನ್ ಅನಿಸ್ತಾ ಇದೆ ಹೇಳಿ? ಖಾರ ಗಿರ ಹಾಕಿ ಎಲ್ಲ ಮೆತ್ತಿದ್ದಾರೆ. ಅದನ್ನ ತಿಂದ್ಬಿಟ್ಟು ಇಳಿಸ್ಬಿಟ್ಟು ಯಾರ ಚಿಕ್ಕ ಕುಡ್ಕೊಂಡು ಬನ್ನಿ ಇದ್ದಂಗೆ ಐತಲ್ಲ. ಸಾಬ್ರು ತರ ಏನು ಏನು ನೆಕ್ಕೋ ಮಾಡೋಣ ಮಸಾಲೆ. ಮಸಾಲೆ ಬ್ರೋ, ಹಸಿ ಮಾಂಸ ಬ್ರೋ. ಕಾಡು ಮಂಚ ಬೇಕು ತಿಂತಾ ಇದ್ದ. ಇದು ಹಿಂಗೆ ಬೇಯ್ಬೇಕಾ ಇದು? ಎಷ್ಟೊತ್ತು? 3 hour ಹಿಂಗೆ ಬೇಯ್ಬೇಕಾ? ಓ ಮೈ ಗಾಡ್. 3 hours ಮ್ಯಾನ್, 3 hours. ಓಕೆ, ಫುಲ್ ಕತ್ಲಾಯಿತು, ಚಳಿ ಜಾಸ್ತಿ ಆಗ್ತಾಯಿದೆ. ಇವಾಗ ಒಂಚೂರು ಬೆಚ್ಚಗನಿಸ್ತೈತೆ. ನೋಡಿ, ಕಳ್ಳರ ಥರ ಎಲೆ ಕದಿಯಾಗಿ ಬಂದವ್ರೆ ಈಗ ಬೇಕು ಅಂತ. ಸೇಮ್ ಕಳ್ಳರ ಕೆಲಸನ ಮಾಡ್ತೀರ ಬ್ರೋ ನೀವು ನೋಡಿ. ಇದ್ಯಾಕೆ ಬ್ರೋ ಎಷ್ಟಿರೋದು ಬೇಕು ಅಂತನಾ? ಓ, ಕಟ್ ಮಾಡಿಟ್ಟಿರೋದು ಬ್ರೋ ಇದು. ಸೊ ಈಗ ಎಲೆ ರಿಕ್ವೈರ್ಮೆಂಟ್ ಇತ್ತು, ಬಂದು ಕಟ್ ಮಾಡ್ತಾವ್ರೆ ಅವರು. ಅವ್ರಿಗೆ ಅವೆಲ್ಲ ಈ ಕಲ್ಲು ಎಲೆ ಎದೆಲ್ಲಿ ಕಲ್ಲಿದ್ದವ್ರಿಗೆಲ್ಲ ಅಂಥದ್ದೇ ಇಲ್ಲ ಎಲೆ ಇದೆಲ್ಲ. ಓಕೆ, ಈಗ ಒಂದು ಸಾಹಸಮಯ ದೃಶ್ಯ ನಡೀತಾ ಇದೆ ಇಲ್ಲಿ ನೋಡಿ. ಬೆಂಕಿ ಕೈ ಹಾಕ್ತಾವ್ ಇವರು. ಬೆಂಕಿಯ ಬಲೆ, ಬೆಂಕಿಯ ಜೊತೆ ಆಟ. ಕಮಾನ್ ಕಮಾನ್. ಇನ್ನೂ ಹೀಟ್ ಆಗುತ್ತೆ ಬ್ರೋ. ಫೈಲು ಗುಡ್ ಕಂಡಕ್ಟರು ಒಳಗಡೆ ಒದ್ದೆ ಬಟ್ಟೆ ಹಾಕೊಳ್ಳಿ, ಒಳಗಡೆ ಒದ್ದೆ ಹಾಕೊಂಡು ಹರ್ಷ ಬ್ರೋ ಅದನ್ನ ಒದ್ದೆ ಟವಲ್ ಮಾಡ್ಕೊಂಡು ಹರ್ಷ ಬ್ರೋ ಇದು ಬೆಂಕಿ ಇದ್ದಿದ್ದನ್ನ ರಪ್ಪ ಅಂತ ಎತ್ತ ಆಚೆ ಹಾಕಿದ್ದಾರೆ. ಚೆನ್ನಾಗಿ ಸುತ್ತಿ ಬ್ರೋ, ಓಪನ್ ಆಗ್ಬಿಟ್ಟಿದೆ ಅದು. ಮಾಂಸ ಅಲ್ಲಿ ಆ ಕಡೆ ಈ ಕಡೆ ಎಲ್ಲ
ಇಲ್ಲ ಇಲ್ಲೆಲ್ಲಿ ಬ್ಲಾಗ್ ಯಾರು ಮಾಡ್ತಾರೆ ಹಿಂಗಿದ್ರೆ ನೋಡಿ ನೈಟ್ ಕ್ಯಾಂಪಿಂಗು ಮತ್ತು ಈ ಏನೋ ಬಾರ್ಬಿಕ್ಯೂ ಎಲ್ಲ ಗುರು ಏನೋ ಮಾಡ್ತಾವ್ರೆ, ಬೇಯಿಸ್ತವ್ರೆ, ಎಷ್ಟು ಕಷ್ಟಪಟ್ಟು ಮಾಡ್ತಾವ್ರೆ ಬಿಹೈಂಡ್ ದ ಸೀನ್ ಹರ್ಷ ಅವರು. ಸೊ ಮಿರಾಕಲ್ ಮಾಡಿದ್ದಾರೆ ಇವತ್ತು. ಹಾಕಿ ಬ್ರೋ, ಹಾಕಿ ಹಾಕಿ ಹಾಕಿ. ಓ ಸೊ ಈಗ ಬೆಂದ ಮೇಲೆ ತಿನ್ನೋದಷ್ಟೇ. ನೋಡೋಣ ಎಷ್ಟೊತ್ತಾಗುತ್ತೆ, 2-3 ಅವರ್ ಬೇಕಂತೆ. ಓಕೆ, ಇಷ್ಟೊತ್ತು ಏನೇನೋ ಅಡುಗೆ ಗಿಡ್ಗೆ ಮಾಡಿ ಈಗ ಕೊನೆಗೆ ಬ್ಯಾಂಬೂ ಏನು ಬ್ರೋ ಇದು? ಬ್ಯಾಂಬೂ ಚಿಕನ್ ಮಾಡ್ತಾವ್ರೆ. ಲಾಸ್ಟಲ್ಲಿ ಆ್ಯಡ್ ಮಾಡ್ತಾರೆ. ಲಾಸ್ಟ್ ಕೋಟಿಂಗ್ ತುಪ್ಪ. ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಲೈಟಿಂಗ್ ಇದ್ರೆ ಏನಾಗಲ್ಲ, ಬರುತ್ತೆ ಸಾಕಾ? ನೀರಲ್ಲಿ ಅದ್ಬಿಟ್ಟು ನೀರಾಗಿರೋ ಸವಾಲನ್ನ ತಗೊಂಡ್ಬಿಡ್ತಾವ್ರೆ. ಬೇಗ ಸಂಜಿತ್ ಬ್ರೋ, ಬೇಗ ಬೇಗ ಬೇಗ. ಹಂಗಿತ್ತು, ಹಿಂಗಾಯ್ತು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಎಲ್ಲ ಬಂದ್ಬಿಡ್ತಾ ಬ್ಯಾಂಬೂ ಚಿಕನ್ ರೆಡಿ. ಚಿಕ್ಕ ಮಕ್ಳೆಲ್ಲ ಟ್ರೈ ಮಾಡಬಾರ್ದು, ನಮ್ಮಂಥ ದೊಡ್ಡ ಮಕ್ಳು ಯಾರನ್ನ ಇದ್ರೆ ಖಂಡಿತ ಟ್ರೈ ಮಾಡಿ. ಬಟ್ ಇವಾಗ ಮೇಯ್ನು ಇದೇನಂದ್ರೆ ಬಾಳೆ ಎಲೆ ಸೀದೋಗಿದೆ. ಒಳಗಡೆ ಮಾಂಸ ಮಾತ್ರ ಬಂಗಾರದಂಗಿದೆ. ಸಂಜೆ ಅಂತ ನೋಡಿ, ಒಳಗಡೆ ಮಾಂಸ ಮಾತ್ರ ಹೆಂಗೆ ಅದ್ಭುತ ಅದರಲ್ಲಿ ಅದ್ಭುತ. ಎಷ್ಟು ಪ್ರೊಡಕ್ಟ್ ನೋಡೋಣ ಫುಲ್ ರಿಸಲ್ಟ್ ಏನು ಅಂತ. ಮೈ ಗುಡ್ನೆಸ್, ಇದೆಲ್ಲ ಈ ದುಬೈಯಲ್ಲಿ ಅಲ್ಲಿ ನೋಡಿದ್ವಿ ಮಂದಿ ಈ ಥರ ಬಿಚ್ಕೊಂಬರೋದು. ಈಗ ಕಾಲು ಮೂಳೆನೇ ಇಲ್ಲ ಹಿಡ್ಕೊಳಕ್ಕೆ. ಇದೆಲ್ಲ ಚರ್ಬಿ, ಅದು ಫುಲ್ಲು ಕಿತ್ಕೊಂಡು ತಿಂದಿದ್ವಿ. ಈಗ ಸಖತ್ತಾಗಿ ಬಂದಿದೆ. ಉಪ್ಪಿನ ಸ್ವಲ್ಪ ಬೇಕಾಗಿತ್ತು. ನಾವು ಟೇಸ್ಟ್ ಮಾಡಿದಾಗ ಉಪ್ಪು ಜಾಸ್ತಿ ಇತ್ತು. ತಿಂತಾ ಇರೋ ದೊಡ್ಡ ಲೆಗ್ ಪೀಸ್ ಇದೆ, ಚೆನ್ನಾಗಿದೆ. ನಲ್ಲಿ ಮುಳೆ ಹೊಡೆದ್ಬಿಟ್ಟು ಒಳಗಡೆ ಹೇಗೆ ಮಾಡೋದಕ್ಕೆ ಈಗ ಹೊಡೀರಿ, ಇಲ್ಲಿ ಅವೆಲ್ಲ ಐಟಮ್ಗಳು ಎತ್ಕೊಂಡು. ಓಕೆ, ಗುಡ್ ನೈಟ್, ಬಾಯ್. ಬೇರೆ ದೇಶನ ಹೊಗಳುವ ಅರ್ಜೆಂಟಲ್ಲಿ, ಬೇರೆ ದೇಶನ ಹೊಗಳುವ ಬರದಲ್ಲಿ ನಮ್ಮ ದೇಶನ ಡಿಗ್ರೇಡ್ ಮಾಡಿ ಮಾತಾಡುವಂತಹ ಅವಶ್ಯಕತೆ ಯಾಕೆ ಬೇಕು ಅಂತ ನನಗೆ ಗೊತ್ತಿಲ್ಲ. ಇಲ್ಲಿಂದ ಹೊರಡಬೇಕಾದ್ರೆ ಅಂದರೆ ನೀವು ಫಾರಿನ್ ರೇಡ್ ಹೋಗೋಕ್ಕಿಂತ ಮುಂಚೆನೆ 1-2 ತಿಂಗಳು ಮುಂಚೆನೆ ಇಲ್ಲಿಂದನೇ ನೀವು ಎಲ್ಲ ರೀತಿಯಾದ ಡಾಕ್ಯುಮೆಂಟ್ನ ಪ್ರೊಡ್ಯೂಸ್ ಮಾಡಿ. ಅಂದರೆ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ವೀಸಾ, ಮತ್ತು ಇಲ್ಲಿಯ ವೋಟರ್ ಐ ಡಿ, ಮತ್ತು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲನೂ ಸಬ್ಮಿಟ್ ಮಾಡಿ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಿ ಹೊರಟಿರ್ತೀರ. ಓಕೆನಾ? ಅಲ್ಲಿ ಹೋಗೋಷ್ಟರಲ್ಲಿ ಡ್ರೈವಿಂಗ್ ಲೈಸೆನ್ಸ್ ರೆಡಿಯಾಗಿರುತ್ತೆ. ಅದನ್ನು ನಿಮ್ಮ ಕೈಗೆ ಎತ್ಕೊಡೋಕ್ಕೆ 10 ನಿಮಿಷ ಅಫ್ಕೋರ್ಸ್ ಸಾಕು ಪ್ರಾಕ್ಟಿಕಲಿ. ಸೊ ಅದನ್ನು ಹೇಳಕ್ಕೆ ಹೋಗ್ಬಿಟ್ಟು ಸಿಸ್ಟಮ್ನ ಕಂಪೇರ್ ಮಾಡ್ಕೊಳ್ಳೋಣ. ನಮ್ಮ ದೇಶದಲ್ಲಿ ಬರಬೇಕು, ನಮ್ಮ ದೇಶದಲ್ಲಾದರೆ 1 ತಿಂಗಳು ಬೇಕು, ಇಲ್ಲಾಂದರೆ ಬರೀ 10 ನಿಮಿಷ ಸಾಕು. ಗುರು, ಯಾವುದೋ ಒಂದು ಫಾರಿನ್ ಕಂಟ್ರಿನ ಹೊಗಳುವ ಆತುರದಲ್ಲಿ, ಬರದಲ್ಲಿ ನಮ್ಮ ಭಾರತ ದೇಶವನ್ನು, ನಮ್ಮ ತಾಯ್ನಾಡನ್ನು ಡಿಗ್ರೇಡ್ ಮಾಡಿ ಮಾತಾಡುವಂತಹ ಒಂದು ಕೆಟ್ಟ ಬುದ್ಧಿ ಯಾಕೆ ನನಗೆ ಅರ್ಥ ಆಗಲಿಲ್ಲ. ಸೊ ದಯವಿಟ್ಟು ಯಾವುದೇ ಒಂದು ದೇಶಕ್ಕೆ ನಮ್ಮ ದೇಶನ ಕಂಪೇರ್ ಮಾಡೋಕ್ಕೆ ಹೋಗ್ಬಿಡಿ. ಇಡೀ ಪ್ರಪಂಚಕ್ಕೆ ಗುರುಸ್ಥಾನದಲ್ಲಿದೆ ನಮ್ಮ ದೇಶ. ವಿಶ್ವಗುರು ಜಾಗವನ್ನು ಅಲಂಕರಿಸಿದ್ದೀವಿ ನಾವು, ಅಂದರೆ ನಮ್ಮ ದೇಶ. ಓಕೆನಾ? ಯಾವುದೋ ಒಂದು ದೇಶದ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ತೋರಿಸ್ಬಿಟ್ಟು ಕಂಪೇರ್ ಮಾಡಿ ಮಾತಾಡೋದು. 1 ತಿಂಗಳು ಬೇಕು ನಮ್ಮ ದೇಶದಲ್ಲಿ, ಇಲ್ಲ 10 ನಿಮಿಷ ಕೊಟ್ಬಿಟ್ರು. ಪ್ಲೀಸ್ ಸ್ಟಾಪ್ ಇಟ್. ಜನಗಳಿಗೆ ತಪ್ಪು ಸಂದೇಶ ಕೊಡಬೇಡಿ, ಜನಗಳನ್ನ ಮಿಸ್ಲೀಡ್ ಮಾಡಬೇಡಿ. ಜನಗಳು ಹೌದಾ ಬರೀ 10 ನಿಮಿಷ ಅಂತ ನಂಬೇ ಬಿಡ್ತಾರೆ ಜನ. ಯಾಕೆಂದರೆ ಲಕ್ಷಾಂತರ ಜನ ನಮ್ಮನ್ನು ಫಾಲೋ ಮಾಡಬೇಕಾದ್ರೆ ನಾವು ಏನು ಹೇಳ್ತಾ ಇದ್ದೀವಿ, ಅದನ್ನು ಯಾವ ರೀತಿ ತೋರಿಸ್ತಾ ಇದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ದೇಶಕ್ಕೆ ಹೋಗಿದ್ದೀನಿ ಅಂದ್ಬಿಟ್ಟು ಆ ದೇಶನ ಬರೀ ಹೊಗಳೋದಲ್ಲ, ಫ್ಯಾಕ್ಟ್ನ ಹೇಳಬೇಕು, ನಿಜಾನೇ ಹೇಳಬೇಕು, ಇರೋ ವಿಷಯನ ಇದ್ದಂಗೆ ಹೇಳ್ಬೇಕು ಜನಕ್ಕೆ. ಸುಮ್ಮನೆ ಮಿಸ್ಲೀಡ್ ಮಾಡಿ ಜನಗಳಿಗೆ ತಪ್ಪು ಸಂದೇಶ, ತಪ್ಪು ಮಾಹಿತಿಯನ್ನು ಕೊಡುವಂಥ ಕೆಲಸನ ಮಾಡಬೇಡಿ. ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂತ ಎಲ್ಲರೂ ಗೊತ್ತಾಗಿರುತ್ತೆ. ಇವಾಗ ನೀವೇ ಅರ್ಥ ಮಾಡ್ಕೊಳ್ಳಿ.